ಗೈಸ್ ನೋಡ್ತಾ ಇದ್ದೀರಾ ಇದು ಯಾವ ಥರ ಶಾಲೆ ಇದೆ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಚೆನ್ನಾಗಿ ಕಾಣಿಸ್ತೇನೆ ಗೈಸ್, ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ಕೇಸರಿ ಬಿಳಿ ಹಸಿರು ಶೇಪ್ಗೆ ತರಬೇಕು. ಈ ಥರ ಶೇಪ್ಗೆ ತೊಗೊಂಬಂದು ನೀಟಾಗಿ ಅದಾದಮೇಲೆ ಏನೇನು ಮಾಡ್ತೀನಿ ಏನೇನಿಲ್ಲ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಅಮ್ಮ ಅವರು ತಗೊಂತಿದ್ದಾರೆ. ಇದೇ ಬೇರೆದು ಯಾವ್ದಾರು ಒಂದು ಸುಮ್ಮನೆ ತಿಂತ ಇದ್ದಾರೆ ಗೈಸ್, ಏನು ಬಾಯಿ ಬಿಡ್ತಾ ಇಲ್ಲ. ಸುಮ್ಮನೆ ಅದೇನೋ ತಿಂತಾವ್ರೆ. ಹಾಯ್ ಚಂದು ಫ್ಯಾಮ್, ಎಲ್ರಿಗೂ ಗುಡ್ ಸೈಡ್ ಚಂದು ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕಟಿಂಗ್ ಸ್ವಲ್ಪ ಜಾಸ್ತಿ ಆಗಿತ್ತಲ್ಲ, ಅದಕ್ಕೋಸ್ಕರ ನಾನು ಇವಾಗ ಶಲವಡಿಯನ್ನು ಊರಿಗೆ ಬಂದಿದ್ದೀನಿ. ಇಲ್ಲಿ ಕಟಿಂಗ್ ಮಾಡ್ಸೋಣ ಅಂತ. ನಿಜವಾಗ್ಲೂ ಎಲ್ಲ ಯುವಕರಿಗೂ ಅಂದರೆ ಯುವತಿಯರಿಗೂ ಎಲ್ಲರಿಗೂ ಕೂಡ ಇನ್ಸ್ಪಿರೇಷನ್ ಆಗಿರತಕ್ಕಂಥ ಒಬ್ಬ ಹುಡುಗ ಇದ್ದಾನೆ. ನಾನು ಅಲ್ಲಿಗೆ ಕಟಿಂಗ್ ಮಾಡಿಸ್ಲಿಕ್ಕೆ ಬಂದಿದ್ದೀನಿ. ಇಲ್ಲಿ ತುಂಬ ಅಂದರೆ ಒಂದು 2-3 ಕಟಿಂಗ್ ಶಾಪ್ ಇದೆ. ಆದ್ರೂ ಕೂಡ ನಾನು ಫಸ್ಟ್ ಚೂಸ್ ಮಾಡಿದ್ದೆ ಇದು. ನನಗೆ ಈ ಥರ ಇದ್ದಾನೆ ಈ ಹುಡುಗ ಅಂತ ಗೊತ್ತಿಲ್ಲ. ಆದ್ರೂ ಕೂಡ ನಾನು ಚೂಸ್ ಮಾಡಿ ಇದೇ ಅಂಗಡಿಗೆ ಬಂದಿದ್ದೀನಿ. ತಮ್ನೆಲಲ್ಲಿ ನೋಡಿರ್ತೀರ ನೀವು. ಈತಗೆ ಬಾಯಿಯಲ್ಲಿ ಮಾತುಗಳು ಆಡೋಕ್ಕೂ ಬರೋದಿಲ್ಲ, ಮತ್ತೆ ಕಿವಿನೂ ಕೂಡ ಕೇಳಿಸೋದಿಲ್ಲ. ನಾನು ಸ್ಕ್ರೀನ್ ಶಾಟ್ ತೆಗ್ದೀನಿ ನೋಡಿ. ನಾನು ಟೈಪ್ ಮಾಡಿ ಆತಗೆ ಓದೋಕೆ ಬರುತ್ತೆ, ಬರೆಯೋಕ್ಕೆ ಬರುತ್ತೆ, ಆದರೆ ಮಾತಾಡೋಕ್ಕೆ ಬರಲ್ಲ ಮತ್ತು ಕೇಳಿಸ್ಕೊಳ್ಳೋಕೆ ಬರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಿದೆ ಅಂತ ಅಂದರೆ, ನಾನು ವಾಟ್ಸಪ್ ಇರುತ್ತಲ್ಲ ಚಾಟು, ಅದರೊಳಗಡೆ ಚಾಟ್ ಮಾಡಿ ಕೇಳಿದೆ, ನೀವು ವಿಡಿಯೋದಲ್ಲಿ ಬಿಡ್ತೀರಾ, ಇದನ್ನು ಶೂಟ್ ಮಾಡ್ತೀನಿ, ನಾಳೆ ಬರುತ್ತೆ ನೋಡಿ ಅಂತ. ಮತ್ತೆ ನಾನು ಸ್ನಾನ ಮಾಡಿಕೊಂಡು ಬಂದು ನಿಮಗೆ ಮಾತಾಡಿಸ್ತೀನಿ, ಶೂಟ್ ಮಾಡ್ತೀನಿ ವಿಡಿಯೋ ಅಂತ ಎಲ್ಲ ಹೇಳಿದ್ದೀನಿ. ಇವಾಗ ನಾನು 120 ರೂಪಾಯಿ ಅಂತ ಇಲ್ಲಿ ಕಟಿಂಗು. ನಾನು ಬೆಂಗಳೂರಲ್ಲಿ ಮಾಡಿಸಿದ್ದೀನಿ, ಮತ್ತು ನಮ್ಮೂರ ಕಡೆ ಎಲ್ಲ ಮಾಡಿಸಿದ್ದೀನಿ. ಅಲ್ಲೆಲ್ಲ 200-250 ರೂಪಾಯಿ ಎಲ್ಲ ಮಾಡಿಸಿದ್ದೀನಿ. ಆದರೆ ಇಷ್ಟು ನೀಟಾಗಿ ಮಾಡಿಸಿಲ್ಲ. ನೋಡ್ತಾ ಇರ್ಬೋದು ಯಾವ ಥರ ಮಾಡಿಸಿದ್ದೀನಿ ಅಂತ. ನಿಜವಾಗ್ಲೂ ಎಷ್ಟು ನೀಟಾಗಿ ಮಾಡಿದ್ರು ಅಂತ ಅಂದರೆ ಸಖತ್ತಾಗಿ ಮಾಡಿದ್ದಾನೆ ಪಾಪ. ಆತ ಎಷ್ಟು ಚೆನ್ನಾಗಿ ಡೆಡಿಕೇಶನ್ ಆಗಿ ಮಾಡಿದ್ದಾರೆ. ಅವರು ಬರಲಿ, ನಾನು ಸ್ನಾನ ಮಾಡ್ಕೊಂಬಂದು ಮತ್ತೆ ಇಲ್ಲಿಗೆ ಬರ್ತೀನಿ. ಅವರು 120 ರೂಪಾಯಿ ತಗೊಂಡಿದ್ದಾರೆ. ಆದ್ರೂ ಕೂಡ ನಾನು ನನ್ನ ಕಡೆಯಿಂದ ಏನಾಗುತ್ತೆ ಅದನ್ನು ದುಡ್ಡಂತೂ ಕೊಡೋದಿಲ್ಲ. ಏನಾಗುತ್ತೆ ಅದನ್ನು ತಿನ್ಲಿಕ್ಕೆ ಆದರೂ ತಗೊಂಡು ಕೊಡೋಣಂತೆ. ಈಗ ಡೈರೆಕ್ಟಾಗಿ ಆತ ಚೇಂಜ್ ಇಸ್ಕೊಂಬರಕ್ಕೆ ಹೋಗಿದ್ದೇನೆ. 200 ರೂಪಾಯಿ ಕೊಟ್ಟಿದ್ದೀನಿ, ಇನ್ನು 80 ರೂಪಾಯಿ ಇಸ್ಕೊಂಬರಕ್ಕೆ ಹೋಗಿದ್ದೇನೆ. ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ಅವ್ರನ್ನ ಮಾತಾಡಿಸ್ತೀನಿ ನೋಡಿ ಗೈಸ್. ಓಕೆ ಗೈಸ್, ನಾನು ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಕಟಿಂಗನ್ನು ಮಾಡಿಸಿದ್ನೆಲ್ಲ ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ನೋಡಿ ಗೈಸ್, ಈ ಥರ ಕಾಣ್ತಾ ಇದ್ದೀನಿ ಅಂತ. ಅಂದರೆ ತುಂಬ ದಿನ ಆಗಿತ್ತು ನಾನು ಮಾಡಿಸಿರಲಿಲ್ಲ. ಜಾಸ್ತಿ ಇಯರ್ಸನ್ನು ಬಿಡಿಸ್ತಿದ್ದೆ, ಬಟ್ ಇವಾಗ ಸ್ವಲ್ಪ ಸಣ್ಣಕ್ಕನ್ನು ಮಾಡಿಸಿದ್ದೀನಿ. ಮತ್ತು ಇನ್ನೊಂದು ಹೇಳಬೇಕಿತ್ತು ನಿಮಗೆ, ಈ ಥರ ನಾನು ಪ್ರೀತಿ ವಿಶ್ವಾಸ ಉತ್ತರ ಕರ್ನಾಟಕ ಮಂದಿ ನಿಜವಾಗ್ಲೂ ತೋರಿಸ್ತಾರೆ ಅಂತ ನಾನು ಕೇಳಿದ್ದೆ. ಆದರೆ ನಾನು ಇಲ್ಲಿ ಉತ್ತರ ಕರ್ನಾಟಕಕ್ಕೆ ಬಂದು, ನಮ್ಮ ಅಣ್ಣವರು ಇಲ್ಲೇ ಅಲ್ಲ ಇರೋದು, ಧಾರವಾಡ ಡಿಸ್ಟಿಕ್ಕು, ನವಲಗುಂದ ಅಲ್ಲ ಅಣ್ಣಿಗೇರಿ ತಾಲೂಕು, ಮತ್ತು ಇಲ್ಲಿದ್ದಾರೆ ಊರಿನಲ್ಲಿ ಈ ಕಡೆ ಸೈಡೆ. ಅಲ್ಲಿ ನಾನು ನೋಡಿದ್ದು ಅವರ ಪ್ರೀತಿ ಗೈಸ್. ನಿಜವಾಗ್ಲೂ ನಾನು ಕಣ್ಣಾರೆ ನೋಡಿದ್ದು ಹೆಂಗೆ ಅಂತ ಅಂದರೆ, ಯಪ್ಪ, ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ನಮ್ಮ ಅಣ್ಣವರು ಕೆಲಸ ಮಾಡ್ತಾರಲ್ಲ, ಅವರು ಇವಾಗ SP ಗಳನ್ನ 8-10 ಜನನ ಈ ಥರ ಕಂಟ್ರೋಲ್ ಮಾಡೋದು. SP ಗಳ ಮೇಲೆ ಇವರು SP ನ ಕಂಟ್ರೋಲ್ ಮಾಡೋದು ನಮ್ಮ ಅಣ್ಣವರು. ನಿಜವಾಗ್ಲೂ ಅವರು SP ಒಬ್ರು ಇದ್ದಾರೆ, ಅವರು ಪ್ರೀತಿ ವಿಶ್ವಾಸ ತೋರಿಸಿ ನಿಜವಾಗ್ಲೂ ನೋಡಿ ಏನೇನೆಲ್ಲ ಕಳಿಸಿದ್ದಾರೆ ಅಂತ. ಇಷ್ಟೊಂದು ರೊಟ್ಟಿ, ಇದೆಲ್ಲ ರೊಟ್ಟಿ ಅವ್ರ ಮನೆ ಇದೆ. ಅದಾದಮೇಲೆ ಇಲ್ಲಿ ನೋಡ್ತಿದ್ದೀರಾ ಒಂಥರದೆಲ್ಲ ಪಲ್ಯ, ಒಂದು 2-3 ಥರ. ಇದೊಂಥರ ಪಲ್ಯ. ಅದಾದಮೇಲೆ ಇಲ್ಲಿ ಚಟ್ನಿ ಐತೆ ನೋಡಿ, ಇದೊಂದು ಚಟ್ನಿ, ಇದೊಂದು ಪಲ್ಯ. ಇದಾದಮೇಲೆ ಇದೇನಂತಾರೆ ಚಟ್ನಿ ಪುಡಿ ಅಂತ ಅಂತಾರಲ್ಲ, ಈ ಕಡೆ ಏನಂತಾರೆ ಗೊತ್ತಿಲ್ಲ. ಅದಾದಮೇಲೆ ಇದು ನೋಡ್ತಾ ಇದ್ದೀರಾ ತಾಳಿಪಟ್ಟು ಅಂತ ಹೇಳ್ತಾರಲ್ಲ, ಇದನ್ನು ಇನ್ನೂ ನಾವು ಮಾರ್ನಿಂಗೇ ತಿನ್ಬೇಕಿತ್ತು, ಆದರೆ ಬಿಸಿ ತಗೊಂಡು ಕೊಟ್ಟಿದ್ದಾರೆ. ನಿಜವಾಗ್ಲೂ ಈ ಪ್ರೀತಿ ವಿಶ್ವಾಸ, ನಾವು ನಿಜವಾಗ್ಲೂ ಚೆನ್ನಾಗಿದ್ದರೆ ಈ ಉತ್ತರ ಕರ್ನಾಟಕ ಮಂದಿ ಎಷ್ಟು ನಮ್ಮನ್ನ ಕೈ ಹಿಡಿತಾರೆ, ಎಷ್ಟು ಪ್ರೀತಿ ತೋರಿಸ್ತಾರೆ, ಎಷ್ಟು ವಿಶ್ವಾಸ ತೋರಿಸ್ತಾರೆ ಅಂತ ನಾನು ಕಣ್ಣಾರೆ ನೋಡಿದೆ. ಇವಾಗ ನಿಜವಾಗ್ಲೂ ನಾನು ಕೇಳಿದ್ದೆ ಅಷ್ಟೇ, ಬಟ್ ಆದರೆ ಇವಾಗ ನೋಡಿದ್ದೀನಿ ನಾನು, ಆಯಿತಾ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡಲ್ಲ, ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಇದೇ ಥರ ಪ್ರೀತಿ ವಿಶ್ವಾಸ ನಿಮ್ಮನ್ನು ನಂಬಿರ್ತಕ್ಕಂಥವರಿಗೆ ತೋರಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕಣ್ಣಾರೆ ನೋಡಿದ್ದೀನಿ. ಹ್ಯಾಟ್ಸ್ ಆಫ್ ಗೈಸ್, ಹ್ಯಾಟ್ಸ್ ಆಫ್. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನನಗೆ. ಗೈಸ್ ನೋಡ್ತಾ ಇದ್ದೀರಾ ಇದು ಯಾವ ಥರ ಶಾಲೆ ಇದೆ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಚೆನ್ನಾಗಿ ಕಾಣಿಸ್ತೇನೆ ಗೈಸ್, ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ಕೇಸರಿ ಬಿಳಿ ಹಸಿರು ಹಾಕ್ಕೊಂಡಿದ್ದೀನಿ. ಬನ್ನಿ ಇವಾಗ ನನ್ನದೇ ಟೇಸ್ಟ್ ಆಗಿರ್ತಕ್ಕಂಥದ್ದು ಒಂದನ್ನು ಮಾಡೋಣ ಅಂತ ಇದ್ದೀನಿ. ಅದು ಯಾವುದು ಅಂತ ಅಂದರೆ ಚಂದು ಬ್ರೆಡ್ ಸ್ನ್ಯಾಕ್ಸ್ ಅಂತ.
ಫಸ್ಟಿಗೆ ಕರೆಕ್ಟಾಗಿ ಹೇಳಿಲ್ಲ, ಇವಾಗ ಕರೆಕ್ಟಾಗಿ ಹೇಳಿದ್ದೀನಿ. ಚಂದು ಬ್ರೆಡ್ ಸ್ನ್ಯಾಕ್ಸ್ ಅಂತ, ಇದು ನನ್ನದೇ ಆದ ಸ್ಪೆಷಲ್ಲು. ಏನೇನು ಐಟಮ್ಸ್ ಬೇಕು ಅಂತ ಅಂದರೆ ನೋಡ್ತಿದ್ದೀರ, ಸಿಂಪಲ್ಲು. ಇದು ಯಾವುದೇ ಯೂಟ್ಯೂಬ್ನಲ್ಲೂ ಸಿಗೋಲ್ಲ, ಎಲ್ಲೂ ಸಿಗೋಲ್ಲ. ಅಥವಾ ನನ್ನದೇ ಆಗಿರ್ತಕ್ಕಂಥ ನಾನು ವೀಡಿಯೋ ಎಲ್ಲೂ ನೋಡಿಲ್ಲ. ಇದೊಂದು ಬ್ರೆಡ್ ಬೇಕು, ಇದೊಂದು ಬಿಸ್ಕೆಟು, ಇದೊಂದು 3-4 ಚಕ್ಲಿ ಬೇಕು, ಇಷ್ಟೇ. ಇದಾದಮೇಲೆ ಇಲ್ಲಿ ತವ ಇದೆ, ಇದ್ರ ಮೇಲೆ ಇಟ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಳ್ಬೇಕು. ಬಿಸಿ ಮಾಡ್ಕೊಂಡು ಇಲ್ಲಿ ಹಾಕಿ ಇದನ್ನು ಮಿಕ್ಸರ್ ಮಾಡಿ ಆಮೇಲೆ ಏನೇನು ಮಾಡ್ತೀನಿ ಏನೇನಿಲ್ಲ ಅಂತ ಮುಂದೆ ನೋಡ್ತಾ ಹೋಗೋಣಂತೆ. ಬನ್ನಿ, ಇವಾಗ ಒಂದು ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಇದನ್ನು ಮಾಡಲಿಕ್ಕೆ ರೆಡಿ ಮಾಡೋಣ. ಇದು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನಾನು ಫಸ್ಟ್ ಟ್ರೈ ಮಾಡಿ ನಿಮಗೆ ಹೇಳ್ತೀನಿ, ಆಮೇಲೆ ನೀವು ಟ್ರೈ ಮಾಡಿರಂತೆ ಹೇಗಿತ್ತು ಟೇಸ್ಟ್ ಅಂತ ಹೇಳ್ತೀನಿ. ಬನ್ನಿ ಬೇಗ ರೆಡಿ ಮಾಡ್ಕೊಂಡಾಗ. ಇವಾಗ ಇಷ್ಟ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಆಲ್ರೆಡಿ ಹೊಗೆ ಆಡ್ತಿದ್ದೆ ನೋಡಿ, ಅಷ್ಟೇ ನೀರನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಅದೊಂದು ಸ್ವಲ್ಪ ಬಿಸಿ ಆಗೋಷ್ಟೊತ್ತಿಗೆ ನಾನು ಏನು ಮಾಡ್ತೀನಿ ಅಂತ ಅಂದರೆ, ಇಲ್ಲಿದ್ದಾವಲ್ಲ ಬಿಸ್ಕೆಟು ಮತ್ತು ಈ ಬ್ರೆಡ್ಡು ಮತ್ತು ಇದನ್ನು ನೀಟಾಗಿ ಪುಡಿ ಮಾಡ್ಕೊಳ್ಳೋಣ. ಚಕ್ಲಿನ ನೀಟಾಗಿ ಪುಡಿ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಏನೇನು ಮಾಡೋಣ ಅಂತ ನೋಡೋಣ. ಇವಾಗ ಆಲ್ರೆಡಿ ಒಂದು ಸ್ವಲ್ಪ ನೀರು ಬಿಸಿ ಆಗೈತೆ, ಅದನ್ನು ಈ ಪ್ಲೇಟಿಗೆ ಹಾಕೋಣ. ಬನ್ನಿ ಗೈಸ್. ಇವಾಗ ನೀಟಾಗಿ ನಾನು ಸಣ್ಣಕ್ಕೆ ಮಾಡಿದ್ದೀನಿ ಬ್ರೆಡ್ಡು ಮತ್ತು ಅದು ಬಿಸ್ಕೆಟು ಮತ್ತು ಚಕ್ಲಿನ ನೋಡ್ತಾ ಇರ್ಬೋದು. ಇದೇ ಥರ ನೀವು ಮಾಡ್ಕೋಬೇಕು ಗೈಸ್, ಓಕೆನಾ? ಸಣ್ಣಕ್ಕೆ ಮಾಡ್ಕೋಬೇಕು. ಇದಾದಮೇಲೆ ಇದು ಬಿಸ್ಕೆಟು, ಇದಾದಮೇಲೆ ಇದು ಚಕ್ಲಿ ನೋಡ್ತಾ ಇದ್ದೀರಾ, ಈ ರೀತಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಒಂದು ಸ್ವಲ್ಪ ಕಮ್ಮಿ ನೀರನ್ನು ತೊಗೋಬೇಕು. ಅದರೊಳಗಡೆ ಮಿಕ್ಸರ್ ಮಾಡಿ ಒಳ್ಳೆ ಏನಂತಾರೆ ಸ್ವೀಟ್ ಇರುತ್ತಲ್ಲ ಈ ಥರ, ಆ ಥರ ಮಾಡಬೇಕು. ಆ ಥರ ಮಾಡಿ ಆಮೇಲೆ ಏನು ಮಾಡ್ತೀನಿ ಅಂತ ನೋಡೋಣ. ಬನ್ನಿ, ಇವಾಗ ಬೇಗ ಇದನ್ನು ಮೂರನ್ನು ಮಿಕ್ಸ್ ಮಾಡಿಕೊಂಡು ಸಿಗ್ತೀನಿ ಗಾಯ್ಸ್. ಇದ್ರೊಳಗಡೆ ಮಿಕ್ಸ್ ಮಾಡಬೇಕು. ಇವಾಗ ಬನ್ನಿ ಮಿಕ್ಸ್ ಮಾಡೋಣ. ಈ ನೀರೊಳಗಡೆ ಈ 3 ಐಟಮ್ಸನ್ನು ಹಾಕೋಣ ಗೈಸ್. ನೋಡಿ ಗೈಸ್, ಈ ಥರ ಶೇಪಿಗೆ ತರಬೇಕು ಎಲ್ಲದನ್ನು. ಇಲ್ಲಿದೆ ನೋಡಿ, ಇಷ್ಟನ್ನು ಕೂಡ ಈ ಥರ ಶೇಪ್ಗೆ ತರಬೇಕು. ಈ ಥರ ಶೇಪ್ಗೆ ತೊಗೊಬಂದು ನೀಟಾಗಿ ಅದಾದಮೇಲೆ ಏನೇನು ಮಾಡ್ತೀನಿ ಏನೇನಿಲ್ಲ ಅಂತ ತೋರಿಸ್ತೀನಿ. ಬನ್ನಿ, ಇವಾಗ ನೀಟಾಗಿ ಒಂದೊಂದಾಗಿ ಈ ಥರ ಮಾಡೋಣ ಗೈಸ್, ಓಕೆನಾ? ಇದೇ ಥರ ಇದಿಷ್ಟು ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಅದಾದಮೇಲೆ ಏನು ಮಾಡೋಣ ಅಂತ ನೀಟಾಗಿ ನೋಡೋಣ. ಇಲ್ಲಿ ಇರೋದು ಮೇನ್ ಮ್ಯಾಟರ್. ಇಲ್ಲಿ ನೀವು ನೀಟಾಗಿ ಮಾಡಿಲ್ಲ ಅಂತಂದರೆ ನೀವು ಮಾಡಿರೋದೆಲ್ಲ ವೇಸ್ಟ್ ಆಗೋಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂತ ನೋಡಿ. ಇವಾಗ ಇದನ್ನೆಲ್ಲ ಮಾಡಿಕೊಂಡು ಸಿಗ್ತೀನಿ ಗೈಸ್. ಇದೇ ಥರ ಸ್ವೀಟ್ ಸಣ್ಣದಾಗಿರ್ತಕ್ಕಂಥ ಸ್ವೀಟ್ ಟೈಪ್ ಮಾಡಬೇಕು. ಇದಾದಮೇಲೆ ಏನು ಮಾಡೋಣ ಅಂತ ನೋಡೋಣ ಗೈಸ್. ಇವಾಗ ನೋಡ್ತಾ ಇದ್ದೀರಾ, 4 ಈ ಥರ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ನಾನು 2 ಬ್ರೆಡ್ಡನ್ನು ಹಾಕಿದ್ದು. ಅದಾದಮೇಲೆ ಮತ್ತು ಒಂದು 2 ನೀವು ನೋಡಿದ ಬಿಸ್ಕೆಟನ್ನು ಹಾಕಿದ್ದು, ಒಂದು 3-4 ಚಕ್ಲಿಯನ್ನು ಹಾಕಿದ್ದೀನಿ. ಅದಕ್ಕೋಸ್ಕರ ನನಗೆ ಆಗಿರೋದು ಇಷ್ಟು 4 ಆಗೈತೆ. ಇದಾದಮೇಲೆ ಬನ್ನಿ ಏನು ಮಾಡ್ತೀವಿ ಅಂತ ನೋಡೋಣ. ಇವಾಗ ನಾನು ತಗೊಂಡಿರೋ ಬಿಸ್ಕೆಟ್ ನೇಮ್ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಾ, ಹ್ಯಾಪಿ ಬಿಸ್ಕೆಟ್ ಅಂತ. ಅದಕ್ಕೋಸ್ಕರ ಸ್ಮೆಲ್ಲು ಗಮ್ ಅಂತ ಇದೆ. ಮಾತ್ರ ನಿಜವಾಗ್ಲೂ ಬ್ರೆಡ್ಡು ಮತ್ತು ಅದು ಮಿಕ್ಸರ್ ಮಾಡಿದ್ದೀನಲ್ಲ ಬಿಸ್ಕೆಟ್ನ, ನಿಜವಾಗ್ಲೂ ಸಖತ್ತಾಗಿ ಸ್ಮೆಲ್ ಬರ್ತೈತೆ. ಬನ್ನಿ, ಇವಾಗ ಇದೊಂದು ಸ್ವಲ್ಪ ಏನು ಮಾಡ್ತೀವಿ ಅಂತ ಇವಾಗ ನೋಡಿ ಗೈಸ್. ಇದು ನೋಡ್ತಾ ಇದ್ದೀರಾ ಗೈಸ್, ಇದು ತುಪ್ಪನ ಕಾಸ್ತಾರಲ್ಲ, ಬೆಣ್ಣೆ ತೊಗೊಂಡು ತುಪ್ಪನ ಕಾಸ್ತಾರಲ್ಲ, ಆ ತುಪ್ಪ. ಇದು ತುಪ್ಪ ಮಾತ್ರ ಗಮ್ ಅಂತ ಇದೆ, ಆಯಿತಾ? ಸ್ಮೆಲ್ ಮಾತ್ರ ಸಖತ್ತಿದೆ. ಯಾರು ಕಾಸ್ಕೊಟ್ರು ನಮ್ಮ ಅಣ್ಣಗೆ ಗೊತ್ತಿಲ್ಲ. ಇದನ್ನು ಕೂಡ ಈ ಉತ್ತರ ಕರ್ನಾಟಕ ಮಂದಿಯವರು ಇರ್ತಾರಲ್ಲ, ತುಂಬ ಪ್ರೀತಿ ವಿಶ್ವಾಸ ತೋರಿಸಿ ಇವರಿಗೆ ಕಾಸಿರೋ ಇದನ್ನು ತುಪ್ಪನೇ ಕೊಟ್ಟು ಕಳಿಸಿದ್ದಾರೆ. ಅಯ್ಯಪ್ಪ, ಎಂಥ ದೇವಂತಿಕೆ ಅಂತ ಹೇಳ್ಬೋದು. ಇವಾಗ ಏನಿಲ್ಲ, ಇವಿದಾವಲ್ಲ ಬ್ರೆಡ್ ಕ್ರಮ್ಸ್ ಅಂತ ಅಂದರೆ ಈ ಬ್ರೆಡ್ಡಿಂದ ಮಾಡಿರ್ತಕ್ಕಂಥ ಚಂದು ಬ್ರೆಡ್ ಸ್ನ್ಯಾಕ್ಸ್ ಇದೆಯಲ್ಲ, ಅದರೊಳಗಡೆ ಇದೊಂದು ಸ್ವಲ್ಪ ತುಪ್ಪನ ಈ ಥರ ಲೈಟಾಗಿ ಸುತ್ತಲೂ ಈ ಥರ ಹಚ್ಚೋಣ. ಈ ಥರ ಲೈಟಾಗಿ ಈ ಥರ ತುಪ್ಪನ ಹಚ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರ ಸುತ್ತ ನೋಡಿ ಗೈಸ್, ಈ ಥರ ಈ 4ಕ್ಕೂ ಹಚ್ಚೋಣ. ಈ ಥರ 4ಕ್ಕೂ ಹಚ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಾ, ಈ ತವಾನ ಇಟ್ಟಿದ್ದೀನಿ. ಆಲ್ರೆಡಿ ಸ್ವಲ್ಪ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಇದು ಮಾಡೋಷ್ಟೊತ್ತಿಗೆ ಅದು ಬಿಸಿ ಆಗೋಗುತ್ತೆ. ಆವಾಗ ಇದೊಂದು ಸ್ವಲ್ಪ ಹಾಕ್ಬಿಟ್ರೆ ಆಗೋಯ್ತು ಗೈಸ್, ಅಷ್ಟೇ. ನೋಡೋಣ, ಆಮೇಲೆ ಅಮ್ಮಗೂ ಕೊಡೋಣ. ನೋಡೋಣ ಯಾರ್ಯಾರಿಗೆ ಕೊಡ್ತೀನಿ ಏನೇನಂತ, ಆಮೇಲೆ ನೋಡಿ ಟೇಸ್ಟ್ ಹೆಂಗಿರುತ್ತೆ ಅಂತ ಆಮೇಲೆ ನೋಡೋಣ ಗೈಸ್, ಆಯಿತಾ? ಇವಾಗ ಇನ್ನೇನು ಹಚ್ಚಿದ್ದಾಯಿತು, ತುಪ್ಪನ ಹಚ್ಚಿದ್ದಾಯಿತು. ಇನ್ಮೇಲೆ ತವಕ್ಕೆ ಹಾಕೋಣ ಬನ್ನಿ ಗೈಸ್. ಇವಾಗ ಇಲ್ಲಿ ಹಂಚು ಕೂಡ ಬಿಸಿ ಆಗೈತೆ, ಒಂದೊಂದೇ ಇಡೋಣ ಬನ್ನಿ. 1 ಇಟ್ಟಿದ್ದೀನಿ, 2, 3, ಇದೊಂದು 4 ಇಡೋಣ. ನೋಡೋಣ ಗೈಸ್ ಏನಾಗುತ್ತೆ ಅಂತ. ಇದಾದಮೇಲೆ ಇದನ್ನು ನೀಟಾಗಿ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್, ತೆಗ್ದು ಹಾಕೋಣ. ಆಹಾ, ಈ ತುಪ್ಪ ಸ್ಮೆಲ್ಲು ಅದು ಇದು ಗಮ್ ಅಂತೈತಿ.
ಇದೊಂದು ಸ್ವಲ್ಪ ಗಟ್ಟಿ ಆಗಬೇಕು, ಒಂಚೂರು ಗಟ್ಟಿ ಆದರೆ ತೆಗಿಯೋದಷ್ಟೇ. ಇದು ಯಾವುದೇ ಥರ ಎಲ್ಲೂ ಯೂಟ್ಯೂಬ್ನಲ್ಲಿ ನಾನು ಯಾವುದೂ ಥರ ನೋಡಿಲ್ಲ. ಓಕೆ ಗೈಸ್, ಇವಾಗ ಫೈನಲಿ ಎಲ್ಲ ಕೂಡ ರೆಡಿ ಆಯಿತು. ಎಲ್ಲ ಕೂಡ ಒಂದು ಸ್ವಲ್ಪ ಅದು ಗಟ್ಟಿ ಆಗೋ ತನಕ ಒಂದು ಸ್ವಲ್ಪ ಬೇಯಿಸ್ಬೇಕು, ಅಷ್ಟೇ ಮುಗೀತು. ಮತ್ತು ಜಾಸ್ತಿ ಏನು ಮಾಡೋಕ್ಕೆ ಹೋಗ್ಬೇಡಿ. ಇದಾದಮೇಲೆ ನೋಡ್ತಾ ಇದ್ದೀರ ಪ್ರೆಸೆಂಟೇಷನಿಗೆ ನಾನು ಈ ಥರ ಇಟ್ಕೊಂಡಿದ್ದೀನಿ. ಅಮ್ಮವ್ರಿಗೂ ಕೊಡೋಣ ಅಂತ. ನೋಡೋಣ, ಇವಾಗ ಹೋಗಿ ಕೊಡೋಣ. ಅಮ್ಮವರು ಬಟ್ಟೆಯನ್ನು ವಾಶ್ ಮಾಡ್ತಿದ್ದಾರೆ. ಅಮ್ಮವ್ರಿಗೆ ಹೋಗಿ ಟ್ರೈ ಮಾಡ್ಸೋಣ ಯಾವ ಥರ ಇದೆ ಅಂತ, ಟೇಸ್ಟನ್ನು ಕೇಳೋಣ. ಬನ್ನಿ ಗೈಸ್. ಓಕೆ ಗೈಸ್, ಅಮ್ಮವ್ರು ನೋಡ್ತಿದ್ರೆ ಇವಾಗ ಬಟ್ಟೆಯನ್ನು ತೊಳಿತಿದ್ದಾರೆ. ಬಟ್ಟೆಯನ್ನು ತೊಳೆಯೋದು ಬಿಟ್ಟು ನಾನು ಮಗ ಆಗಿ ಒಳ್ಳೆ ಸ್ನ್ಯಾಕ್ಸನ್ನು ಮಾಡ್ಕೊಂಬಂದಿನಿ. ನಾನು ಕೂಡ ಒಂಚೂರು ಟೇಸ್ಟ್ ಮಾಡಿದೆ, ನನಗೆ ಗೊತ್ತು ಹೆಂಗೈತಿ ಅಂತ. ಬಟ್ ಆದರೆ ಅಮ್ಮವ್ರು ನೋಡೋಣ, ಅಮ್ಮವ್ರು ಹೇಗೆ ಹೇಳ್ತಾರೆ, ಹೆಂಗೆ ಟೇಸ್ಟ್ ಐತೆ ಅಂತ. ಇವಾಗ ಬನ್ನಿ ಕೇಳೋಣ, ರಿವ್ಯೂ ಕೊಡ್ತಾರೆ ಅಮ್ಮವರೇ. ನೋಡೋಣ ಗೈಸ್. ಇವಾಗ ಅಮ್ಮವರು ತಗೊಂತಿದ್ದಾರೆ. ಇದೇ ಬೇರೆದು ಯಾವ್ದಾರು ಒಂದು ನೋಡೋಣ ಗೈಸ್ ಏನು ಹೇಳ್ತಾರೆ ಅಂತ. ಈ ಕಡೆ ತಿರುಗು, ತಿಂದು ಈ ಕಡೆಗೆ ರಿಯಾಕ್ಷನ್. ಏನು ಅನ್ನಿಸ್ತೈತಿ? ಹಾಂ, ಅರೆ ತಿಂತ ಇದ್ದಾರೆ ಗೈಸ್, ಏನು ಬಾಯಿ ಬಿಡ್ತಾ ಇಲ್ಲ. ಸುಮ್ಮನೆ ಅದೇನೋ ತಿಂತಾವ್ರೆ. ಇನ್ನು ಇದು ಅಷ್ಟು ತಿಂದು ಹೇಳ್ತೀಯ, ಅದೊಂದಿಷ್ಟು ತಿಂದು ಹೇಳ್ತೀಯ? ಏನು ಹೆಂಗೈತಿ? ಈ ಕಡೆ ತಿರುಗಿ ಹೇಳ. ಹೆಂಗೈತಿ? ಚೆನ್ನಾಗೈತೆ ಅಂದ್ರೆ ಏನು ತಿಂದ ಅಂತ ಫೀಲ್ ಆಗ್ತೈತೆ? ಎಂಥರ ಸ್ವೀಟ್? ಹಲ್ವಾ? ಒಂಥರ ಹಲ್ವಾ ಥರ ಅಂದರೆ ಬಾಯಾಗಿ ತಿನ್ಬೇಕಾದ್ರೆ ಒಂದು ಸ್ವಲ್ಪ ಹಿಡ್ದಂಗೆ ಆಗುತ್ತೆ. ಅದೇ ಬ್ರೆಡ್ಡನ್ನು ನಾನು ಈ ಥರ ವಾಟರ್ನಲ್ಲಿ ಸ್ವಲ್ಪ ಇದು ಮಿಕ್ಸ್ ಮಾಡಿದ್ನಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಅಂಟು ಅದೇ ಫೀಲ್. ಹಲ್ವಾ ತಿಂತೀವಲ್ಲ ನಾವು, ಅದೇ ಫೀಲ್ ಬರುತ್ತೆ. ಆದರೆ ಹಲ್ವಾ ಥರ ಟೇಸ್ಟ್ ಇಲ್ಲ. ಅದ್ರ ತುಪ್ಪ ಒಂದು ಸ್ವಲ್ಪ ಅದೇ ಸ್ಮೆಲ್ ಅಲ್ಲ, ಅದೇ ಥರ ಕಾಣ್ತೈತೆ. ಅಂದರೆ ನಾವು ಬಿಸ್ಕೆಟು ಸ್ವೀಟಿಂದ ಹಾಕಿದ್ನಲ್ಲ, ಅದಕ್ಕೋಸ್ಕರ ಅದೇ ಥರ ಕಾಣ್ತೈತೆ. ಸ್ವಲ್ಪ ಚೆನ್ನಾಗೈತೆನಮ್ಮ, ಏನೋ ಒಂದ್ಸಲಿ ಮಾಡ್ಕೊಂಡು ತಿನ್ಬೋದಲ್ಲ. ಇದು ಎಲ್ಲೂ ಗಾಯ್ಸ್ ನಾನು ಎಲ್ಲೂ ನೋಡಿಲ್ಲ. ಇದು ನಂದೇ ಹೆಸರು ಆಯಿತಾ, ಚಂದು ಬ್ರೆಡ್ ಸ್ನ್ಯಾಕ್ಸ್ ಅಂತ. ನೀವು ಕೂಡ ಟ್ರೈ ಮಾಡಿರಿ. ಇದು ಚೆನ್ನಾಗಿತ್ತು ಅಂತ ಅಂದರೆ ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿ. ನೀವು ಮಾಡ್ಕೊಂಡು ತಿಂದು ಆದಮೇಲೆ ನಮಗೇನೋ ಒಂದು ಸ್ವಲ್ಪ ಓಕೆ ಅಂತ ಅನ್ನಿಸ್ತು. ಓಕೆ ಅಂತ ಅಂದರೆ ಒಂದು 50% ಓಕೆ. ಇನ್ನೂ ಬೆಟರಾಗಿ ಚೆನ್ನಾಗಿ ಮಾಡ್ಬೋದಿತ್ತು. ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ಅದಕ್ಕೋಸ್ಕರ ಈ ಥರ ಬಂದೈತೆ. ನೀವು ಕೂಡ ಟ್ರೈ ಮಾಡಿರಿ. ಇನ್ನೂ ಏನೇನು ಆ್ಯಡ್ ಮಾಡ್ಬೋದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಮತ್ತು ಇದೇ ಥರ ಯಾವುದಾದ್ರೂ ಹೊಸದಾಗಿ ನಂದೇ ಇರ್ತಕ್ಕಂಥ ರೆಸಿಪಿಗಳನ್ನು ತರ್ತಾ ಇರ್ತೀನಿ. ಅದೇ ಥರ ಸ್ನ್ಯಾಕ್ಸನ್ನು ಮಾಡ್ತಾ ಇರ್ತೀನಿ. ನೋಡಿ, ಎಂಜಾಯ್ ಮಾಡಿ, ನೀವು ಟ್ರೈ ಮಾಡಿ. ಆಮೇಲೆ ಅದರಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಗೈಸ್. ಇದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಮ್ಮವ್ರು ನೋಡಿ ಇನ್ನೊಂದು ತಗೋತವ್ರೆ, ಅದಕ್ಕೆ ಚೆನ್ನಾಗೈತೆ ಅಂತ ಗೊತ್ತಾಯಿತು. ನೀವು ಮಾಡ್ಕೊಂಡು ತಿನ್ನಿ ಗೈಸ್, ಆಯಿತಾ? ನೋಡಿ ಆಲ್ರೆಡಿ ಎರಡನೇದು ಇದು ತಿಂತಾವ್ರೆ. ಇವಾಗ ಬಟ್ಟೆ ತೊಳೆದು ಒಂದು ಸ್ವಲ್ಪ ಎನರ್ಜಿ ಇದಾಗಿತ್ತ. ಇದು ಎನರ್ಜಿ ಬೂಸ್ಟ್ ಆಗಿತ್ತಲ್ಲಮ್ಮ. ಹಂಗೇನಿಲ್ಲ ಗೈಸ್, ಒಂದು ಸ್ವಲ್ಪ ಚೆನ್ನಾಗೈತೆ ಗೈಸ್, ಪರವಾಗಿಲ್ಲ. ಒಂದು 50 ಅಂದೆ, ಒಂದು 75% ಚೆನ್ನಾಗೈತೆ. ಈಗ ಅಮ್ಮವ್ರು ತಿಂತಿದಾರಲ್ಲ ಇನ್ನೊಂದು, ಅದಕ್ಕೋಸ್ಕರ ನೋಡೋಣ. ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ದೀರಾ ಚೆನ್ನಾಗಿ, ತುಂಬ ಚೆನ್ನಾಗಿ. ಇದೇ ಥರ ಸಪೋರ್ಟ್ ಮಾಡಿ. ನೋಡೋಣ ಮತ್ತೆ ಏನೇನಾಗುತ್ತೆ ಅಂತ ಮುಂದೆ ತೋರಿಸ್ತೀನಿ ಗೈಸ್. ಒಂದು ಹೆಮ್ಮೆ ವಿಷಯ ಏನು ಗೊತ್ತಾ ಗೈಸ್, ನಿಜವಾಗ್ಲೂ ಯಾವುದೋ ಒಬ್ಬರು ದೊಡ್ಡ ಆಫೀಸರ್ಸು, ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಪೊಲೀಸ್ ಆಗಿರ್ಬೋದು, ಈ ಥರ ಇರ್ತಾರಲ್ಲ, ಅವರಿಗೆ ಒಂದು ರೂಮ್ ಕೊಟ್ಟು, ಒಂದು ಮನೆ ಕೊಟ್ಟು, ಇರ್ರಿ ಪರವಾಗಿಲ್ಲ, ಇಲ್ಲಿ ನಾವು ಸರ್ಕಾರದವರು ಕಟ್ತಾರೆ ಅಮೌಂಟನ್ನು, ನೀವು ಆ ಮನೇಲಿ ಇರ್ರಿ ಅಂತ ಪೊಲೀಸ್ ಕ್ವಾರ್ಟರ್ಸ್ ಅಂತ ಹೇಳ್ತಾರಲ್ಲ, ಅಲ್ಲಿರ್ತಾರೆ. ಆದರೆ ನಮ್ಮ ಅಣ್ಣ ಗೈಸು, ಆಯಿತಾ, ನಮ್ಮ ಬ್ರದರು ಇಡೀ ನಮ್ಮ ಫ್ಯಾಮಿಲಿ ಬಂದು ಇಲ್ಲಿದ್ರೂ ಕೂಡ ಏನು ಬೇಡ ಅಂತ ಅನ್ನಲ್ಲ. ನಮ್ಮ ಬ್ರದರ್ ಅಲ್ಲ, ಅವರಿಗೂ ಕೂಡ ಒಂದು ಮನೆಯನ್ನು ಕೊಟ್ಟು, ನಾವು ಆರಾಮಾಗಿ ಮನೆ ಬಾಡಿಗೆನ ಕೊಡ್ತೀವಿ, ನೀವು ಆರಾಮಾಗಿ ಇರಿ, ಫ್ಯಾಮಿಲಿ ಬಂದಿರಿ, ಪರವಾಗಿಲ್ಲ, ನಾವು ಕೊಡ್ತೀವಿ ಮನೆಯವ್ರು ಬಾಡಿಗೆ ರೂಮು ಅಂತ. ಎಂಥ ಪೊಲೀಸ್ನವ್ರು ಇರ್ತಾರಲ್ಲ, ಅಂಥ ಫೀಲನ್ನು ನಮಗೂ ಕೂಡ ನಮ್ಮ ಫ್ಯಾಮಿಲಿಗೂ ಕೊಡ್ತಿದ್ದಾರೆ. ನನಗಂತೂ ತುಂಬಾ ಹೆಮ್ಮೆ ಅನಿಸುತ್ತೆ ಈ ಥರ ಹೇಳ್ಕೊಳೋಕ್ಕೆ. ಯಾಕೆ ಅಂತ ಅಂದರೆ ದೊಡ್ಡ ಮನೆ ಇದು ಆಯಿತಾ, ಅವನು ಒಬ್ಬನೇ ಇರ್ತಾನೆ ಮನೆಯಲ್ಲಿ. ನಾವೇನ ಫ್ಯಾಮಿಲಿಯವ್ರು ಬಂದಿದ್ದೀವಿ ಇವಾಗ, ಅದಕ್ಕೆ ಇದ್ದೀವಿ. 2 ರೂಮ್ ಇರೋದು, 2 ರೂಮು, ಒಂದು ಕಿಚನ್ನು, ಮತ್ತು ಒಂದು ಹಾಲ್ ಐತೆ, ಮತ್ತು ಬಾತ್ರೂಮು, ಬಚ್ಚಲು, ಇವೆರಡೂ ಕೂಡ ಇದ್ದಾವೆ ಗೈಸ್, ಆಯಿತಾ. ಇಷ್ಟು ದೊಡ್ಡ ಮನೆ, ಅವನೊಬ್ಬನೇ ಇರ್ತಾನೆ. ನಾವಿವ ಫ್ಯಾಮಿಲಿ ಬಂದಾಗ ಅದು ಫುಲ್ ಆಗೈತೆ ಅಂತ ಅನ್ಸುತ್ತೆ. ಅವನು ಒಬ್ಬನೇ ಬಂದಾಗ ಒಂದು ರೂಮ್ನಲ್ಲಿ ಬೆಡ್ ಐತೆ, ಅದರೊಳಗಡೆ ಇರ್ತಾನೆ. ನಿಜವಾಗ್ಲೂ ಒಳ್ಳೆ ಪ್ರೌಡ್ ಫೀಲ್ ಆಗುತ್ತೆ. SP ಗಳಾಗಿರ್ಬೋದು, ಬೇರೆಯವರು, ಅವ್ರ ಜೊತೆ ಅಂಡರ್ ಕೆಲಸ ಮಾಡೋರು ಎಷ್ಟು ಹೊಗಳ್ತಾರೆ ಗೊತ್ತಾ ಗೈಸ್. ಅಂದರೆ ಮಾಡಿರೋದಕ್ಕೆ ಅದೆಲ್ಲ ಹೇಳೋಕ್ಕಾಗೋದು. ಮತ್ತು ಎಷ್ಟೋ ಜನ ರೀಸೆಂಟಾಗಿ ಇವಾಗ ತಾನೇ ಬಂದೋದ್ರು. ನಿಜವಾಗ್ಲೂ ತುಂಬಾ ಅಂದರೆ ತುಂಬ ಖುಷಿ ಅನಿಸುತ್ತೆ ಅವರು ಮಾಡಿರೋ ಕೆಲಸ ಅದೆಲ್ಲ. ನೋಡೋಣ ಗೈಸ್, ಇಂಥ ಮಗನ್ನ ಎತ್ತಿ ನಿನಗೇನು ಅನ್ಸುತ್ತಮ್ಮ?
ಒಳ್ಳೇದು ಅನಿಸ್ತು. ಅನ್ಸುತ್ತೆ. ಇದೇ ಥರ ನೀವು ಯಾವರೇ ಆಗಿರಲಿ ಗೈಸ್ ಆಯಿತಾ, ತಂದೆ ತಾಯಿಗಳನ್ನ ಏನಂತ ಅಂದರೆ ಈ ಲೈನ್ ನನಗೆ ತುಂಬ ನೆನಪಾಗುತ್ತೆ. ಇವಾಗ ಅಪ್ಪ ಅಮ್ಮರ ಹೆಸ್ರು ಹೇಳಿ ಇವ್ರು ನನ್ನ ಮಕ್ಕಳು ಅನ್ನೋದಕ್ಕಿಂತ ಮಕ್ಕಳ ಹೆಸ್ರು ಹೇಳಿ ಇವ್ರು ನಮ್ಮ ಅಪ್ಪ ಅಮ್ಮ ಅಂತ ಹೇಳ್ಬೇಕು ಗೈಸ್ ಆಯಿತಾ. ಫಾರ್ ಎಕ್ಸಾಂಪಲ್ ನಮ್ಮ ಅಣ್ಣ ಮಾಂತಣ್ಣ ಆಯಿತಾ, ಮಾಂತೇಶ್ ಸರ್ ಅವರ ಅಪ್ಪ ಅಮ್ಮ ಮತ್ತು ರತ್ನಮ್ಮ ತಿಪ್ಪೇಶಪ್ಪ ಅಂತ ಹೇಳ್ತಾರೆ. ರತ್ನಮ್ಮ ತಿಪ್ಪೇಶಪ್ಪ ಅವ್ರ ಮಕ್ಕಳು ಇವ್ರು ಅಂತ ಜಾಸ್ತಿ ಹೇಳೋದಿಲ್ಲ ಇವಾಗ ಆಯಿತಾ. ಸಣ್ಣವರಿದ್ದಾಗ ಅದು ಗೈಸ್ ನಾವೇನಾದ್ರೂ ಲೈಫ್ನಲ್ಲಿ ಏನಾದರೂ ಮಾಡಿದ್ವಿ ಸಾಧನೆ ಅಂತ ಅಂದರೆ ಅದು ನಮ್ಮ ಹೆಸ್ರು ಹೇಳಿ ನಮ್ಮ ತಂದೆ ತಾಯಿ ಹೆಸ್ರು ಹೇಳಬೇಕು. ಆ ಥರ ನೀವು ಮಾಡಿ ಅಂತ ಹೇಳ್ತೀನಿ ಗೈಸ್ ಆಯಿತಾ. ಬನ್ನಿ ಇವಾಗ ನೋಡೋಣ. ಹೋಮ್ ಟೂರ್ ಯಾವಾಗಂತ ಬರುತ್ತೆ ಅಂತ ಗೊತ್ತಿಲ್ಲ, ಅದನ್ನು ಮಾಡೋಣ ಅಂತ ಇದ್ದೀನಿ. ಗೊತ್ತಿಲ್ಲ ಯಾವಾಗ ಬರುತ್ತೆ ಅಂತ. ಇವಾಗ ಸ್ವಲ್ಪ ಬ್ಯುಸಿ ಆಗಿದ್ದೀವಿ ಅಂದರೆ ಮನೆ ಅದು ಇದು ಕ್ಲೀನ್ ಅಂತೆ ಅದು ಇದು ಅಂತೆ ಅಂತ. ಅವಾಗ ಹೋಮ್ ಟೂರ್ ಯಾವಾಗ ಬರುತ್ತೆ ನೋಡಿ, ಅದೊಂದು ವ್ಲಾಗ್ ಬರುತ್ತೆ ಹೋಮ್ ಟೂರ, ಅದನ್ನು ಕೂಡ ಮಾಡೋಣ. ಅಣ್ಣವರಿದ್ದಾಗಲೇ ಮಾಡೋಣ, ಅವರನ್ನು ಸ್ವಲ್ಪ ಮಾತಾಡ್ಸೋಣಂತೆ. ನೋಡಿ ಮನೆ ಮುಂದೆನೇ ಇದು ಪ್ಯಾರ್ಲೆ ಗಿಡ ಬರೀ 3 ಬಿಟ್ಟವಿದೆ ಗಾಯ್ಸ್. ನೋಡಿ ಎಲ್ಲೈತದು, ಇಲ್ಲಿದೆ, ಇಲ್ಲೊಂದು ಐತೆ, ಇಲ್ಲೊಂದು 2 ಇದ್ದಾವೆ. ಸಖತ್ತೈತೆ ಮನೆ ಮುಂದೆ ಮಾತ್ರ. ಸ್ವಲ್ಪ ಜಾಗ ಐತೆ ಗೈಸ್, ಪರವಾಗಿಲ್ಲ. ನೋಡ್ತಾ ಇರ್ಬೋದು ಜಾಗ ಐತೆ ಮುಂದೆ, ಸ್ವಲ್ಪ ಪರವಾಗಿಲ್ಲ. ನಮ್ಮ ಮನೆಯಲ್ಲಿ ಅಲ್ಲಿ ಊರಲ್ಲಿಯೇ ಸ್ವಲ್ಪ ಮನೆ ಮುಂದೆ ಜಾಗ ಇಲ್ಲ. ಇದೇ ಥರ ಸ್ಪೇಸ್ ಇದ್ದರೆ ಮಸ್ತ್ ಆಗ್ತಿತ್ತು. ಇರಲಿ ಪರವಾಗಿಲ್ಲ, ಇದೇ ಜಾಗ ಮಸ್ತ್ ಇದೆಯಲ್ಲ. ಇದು ನಮ್ಮ ಮನೆ ಅಲ್ಲ, ಬಂದು ಹೋಗ್ತಿರ್ತೀವಿ. ಲಾಸ್ಟ್ ಟೈಮು ಅಣ್ಣಿಗೆರೆಯಲ್ಲಿ ಇದ್ದ, ಅಲ್ಲೂ ಕೂಡ ಒಂಥರ ಸ್ಪೇಸ್ ಇತ್ತು. 2ನೇ ಹಾಫ್ಟಿಯರಲ್ಲಿ ಇದ್ದಿದ್ದು, ಇದು ಫಸ್ಟ್ ಹಾಫ್ಟಿಯರು ಇಲ್ಲೇ ಇರೋದು, ಗ್ರೌಂಡ್ ಫ್ಲೋರ್ನಲ್ಲೇ ಇರೋದು ನಾವು. ನಿಜವಾಗ್ಲೂ ತುಂಬಾ ಖುಷಿ ಅನಿಸುತ್ತೆ. ಅದೇ ಥರ ನಮ್ಮಣ್ಣ ಮೇಲೋಗ್ತಾ ಇರಲಿ ಅಂತ ನಾನು ಯಾವಾಗಲೂ ಕೂಡ ಸದಾ ಹಾರೈಸೋದು, ನಮ್ಮ ಫ್ಯಾಮಿಲಿ ಆಗಲಿ ನಾನೇ ಆಗಲಿ ಹಾರೈಸೋದು. ಬನ್ನಿ ಇವಾಗ ಮತ್ತೆ ಏನೇನು ಮಾಡ್ತೀವಿ ಅಂತ ನೋಡೋಣ ಗೈಸ್. ಓಕೆ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತ ಅಂದರೆ ಇದೊಂದು ಸ್ವಲ್ಪ ಶಾರ್ಟ್ಸ್ ಆಯಿತು. ಇರಲಿ ಪರವಾಗಿಲ್ಲ, ನೆಕ್ಸ್ಟು ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಮಾಡ್ತಾ ಹೋಗೋಣಂತೆ. ಒಳ್ಳೆ ವ್ಲಾಗ್ಸನ್ನು ತರಲಿಕ್ಕೆ ನಾನು ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ನೀವು ಕೂಡ ನಾನಿವತ್ತು ಟ್ರೈ ಮಾಡಿದ್ನಲ್ಲ ಅದನ್ನು ಆಲ್ಮೋಸ್ಟ್ ಟ್ರೈ ಮಾಡಿ ಗೈಸ್. ನಿಜವಾಗ್ಲೂ ಚೆನ್ನಾಗಿತ್ತು. ಅಮ್ಮ ಅವರು ಇನ್ನೊಂದು ಪೀಸನ್ನು ತೊಗೊಂಡು ತಿಂದಿದ್ದನ್ನು ನೀವು ನೋಡಿದ್ರಲ್ಲ, ಚಂದು ಬ್ರೆಡ್ ಏನು ಹೇಳಿ ಸ್ನ್ಯಾಕ್ಸ್ ಅಂತ, ಅದನ್ನು ಆಲ್ಮೋಸ್ಟ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಯಾಕೆ ಅಂತ ಅಂದರೆ ಟೇಸ್ಟ್ ವೈಸು ತುಪ್ಪ ಹಾಕಿದ್ನಲ್ಲ ಅದೇ ಸ್ಮೆಲ್ ಬರ್ತಾಯಿತ್ತು. ಮತ್ತು ಹ್ಯಾಪಿ ಬಿಸ್ಕೆಟನ್ನು ಹಾಕಿದ್ದೆ. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೀವು ಬೇರೆ ಬಿಸ್ಕೆಟ್ ಹಾಕಿ ಟ್ರೈ ಮಾಡಿ. ಬಟ್ ನಾನು ಇದನ್ನು ಎಲ್ಲೂ ನೋಡಿಲ್ಲ, ಇದು ನನ್ನ ರೆಸಿಪಿ ಅಂತಲೇ ಅಂದ್ಕೊಂಡು ಮಾಡಿದ್ದೀನಿ. ಅದಕ್ಕೋಸ್ಕರ ನೀವು ಒಂದ್ಸಲಿ ಟ್ರೈ ಮಾಡಿ, ಆಮೇಲೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಮತ್ತು ಇನ್ನೊಂದು ಇನ್ಸ್ಪಿರೇಷನ್ ಏನು ಅಂತ ಅಂದರೆ, ಎಷ್ಟೋ ಜನ ಕಷ್ಟ ಅಂತ ಹೇಳ್ತಾ ಇರ್ತಾರೆ ಅಲ್ವಾ, ಆದರೆ ಆತಗೆ ಇವತ್ತು ತೋರಿಸಿದ್ನಲ್ಲ ನಾನು ಮೊದಲಿಗೆ ಶಾರ್ಟ್ಸಲ್ಲಿ ನೋಡಿದ್ರಲ್ಲ, ಆತಗೆ ಕಿವಿನೂ ಕೇಳಲ್ಲ ಮತ್ತು ಏನು ಹೇಳಿ ಮಾತನ್ನು ಕೂಡ ಆಡೋಕ್ಕೆ ಬರೋದಿಲ್ಲ. ಆತ ಹೆಂಗೆ ಒಂದು ಓನ್ ಬಿಸ್ನೆಸ್ ಆಗಿ ಅವನು ಮಾಡ್ತಾ ಇದ್ದಾನಲ್ಲ, ಅದೇ ಕಷ್ಟ ಎಲ್ಲರಿಗೂ ಬರುತ್ತೆ ಗೈಸ್. ಅಂಥವರೇ ಬದುಕ್ತಾ ಇದ್ದಾರೆ ಅಂತ ಅಂದರೆ ನಿಮ್ಮಂಥವ್ರು ಏನು ಹೇಳಿ ಸ್ವಲ್ಪ ಕಷ್ಟ ಬಂತ ಅಂದ ತಕ್ಷಣ ಏನೋ ಆಗೈತೆ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಇರಲಿ, ಎಲ್ಲ ಕಷ್ಟ ಬಂದಿದ್ದೆ. ಆತನ ನೋಡಿ ಆದ್ರೂ ಕೂಡ ನೀವು ಇನ್ಸ್ಪಿರೇಷನ್ ಆಗಲಿ ಅಂತಲೇ ನಾನು ಅಲ್ಲಿ ಶಾರ್ಟ್ಸನ್ನು ತೊಗೊಂಬಂದಿದ್ದು. ಮತ್ತೆ ಹೋಗ್ತೀನಿ ಅಂತ ಹೇಳಿದ್ದೆ, ಹೋಗಲಿಕ್ಕೆ ಆಗಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಟ್ರೈ ಮಾಡ್ತೀನಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತೆ ಅಂದರೆ ನಾಳೆ ಸಿಗ್ತಾನೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಗೈಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಈ ಹಳ್ಳಿ ಹುಡುಗನಿಗೆ ಚಂದುಗೆ ಸಪೋರ್ಟ್ ಮಾಡಿ ಗೈಸ್ ಇದೇ ಥರ. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಂದರೆ ನಾಳೆ. ಟೇಕ್ ಕೇರ್, ಬೈ ಗೈಸ್.